ಹೇಗೆಲ್ಲ ಇರ್ಲಿಕ್ಕಿದೆ ಈ 14 ಅಂತಸ್ತಿನ ಒಂದು ಬಹು ಸುಂದರವಾಗಿರುವಂತಹ ಶ್ರೀಮಾ ಹೈಟ್ಸ್ ಅಂತೇಳಿ ನೀವು ನೋಡ್ಬೋದು. ಈ ರೀತಿ ನಮ್ಮ ಪುತ್ತೂರಿನಲ್ಲಿ ತಲೆ ಎತ್ತಿ ನಿಲ್ಲಕ್ಕಿದೆ. ಮಾರ್ಕೆಟಿಂಗ್ ಇಲ್ಲದೆ ಜನರು ಯಾವಾಗ ಯುವರ್ ಪ್ರಾಪರ್ಟಿ ಹೊಸ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಳ್ತದೆ ಅಂತೇಳಿ ಜನಗಳೇ ಕಾಯುವಂತೆ ನೀವು ಮಾಡಿದಿರಿ ಅಂತ ಹೇಳಿದ್ರೆ ಜನಗಳಿಗೆ ಅಷ್ಟು ವಿಶ್ವಾಸ ಯುವರ್ ಪ್ರಾಪರ್ಟಿ ಮೇಲೆ ಇದೆ ಅಂತ ಹೇಳಿ ಅರ್ಥ. 14 ಅಂತಸ್ತಿನ ವಿಶೇಷತೆ ಹೇಗಿರ್ತದೆ ಅಂದ್ರೆ 52 spacious designed apartments in 14 floors, swimming pool, club house, security room, society office, 24/7 generator backup, covered car parking, pathway, jogging track, children's play area, senior citizen lounge, reticulated gas connection, spacious visitors lounge, CCTV system, 6-meter drive way. ನಾನು ಹೇಳುವಂತದ್ದು ಯಾರೇ ಅಂತ ಹೇಳಿ ಅದನ್ನು ಅಪಪ್ರಚಾರಗಳು ಮಾಡಲಿ, ಅದನ್ನ ನಾವು ಯಾರು ತಲೆಗೆಡಿಸಿಲ್ಲ. ನಮ್ಮ ಉದ್ದೇಶ ನಮ್ಮ ಹೇಗೆ ಅಂತ ಹೇಳಿ ನಮ್ಮ ಏಮ್ ನಾವು ಅಲ್ಲಿ ತಲುಪುವಲ್ಲಿ ನಾವು ಯಶಸ್ವಿ ಆಗ್ತೇವೆ. ಇದಕ್ಕೆ ಬೇಕಾದಂತೂ ದೇವರ ಆಶೀರ್ವಾದ, ಗುರುಗಳ ಹಿರಿಯರ ಆಶೀರ್ವಾದ ಮತ್ತು ಎಸ್ಪೆಷಲಿ ಗ್ರಾಹಕರ ಪ್ರೀತಿ ನಮ್ಮ ಯಶಸ್ವಿಗೆ ಕಾರಣ ಅಂತ ಹೇಳ್ತಾ ಈ ಪ್ರಾಜೆಕ್ಟಿಗೆ ಎಲ್ಲರೂ ನಮಗೆ ಸಹಕರಿಸಬೇಕು. ನಾನು ನಿಮ್ಮ ಮುಖಾಂತರ ಈ ಮಾಧ್ಯಮ ಮುಖಾಂತರ ಕೇಳ್ತಿದ್ದೇನೆ. ಎಲ್ರಿಗೂ ನಮಸ್ಕಾರ. ನಾನು ವಿಜಯ ವಿಖ್ಯಾತ್. ನಮ್ಮ ಪುತ್ತೂರಿಗೆ ಸುಮಾರು 14 ಅಂತಸ್ತಿನ ಶ್ರೀಮಾ ಹೈಟ್ಸ್ ಅಂತ ಹೇಳುವಂತಹ ಬಹುದೊಡ್ಡ ಒಂದು ಕಟ್ಟಡ ಇನ್ನು 3 ವರ್ಷಗಳ ಒಳಭಾಗದಲ್ಲಿ ತಲೆ ಎತ್ತಿ ನಿಲ್ಲಕ್ಕಿದೆ ನಿಯರ್ GL1 ಮಾಲ್ನಲ್ಲಿ. ಇದನ್ನು ಯಾರು ಮಾಡ್ತಾ ಇದ್ದಾರೆ ನಮ್ಮ ಪುತ್ತೂರಿಗೆ ಫಸ್ಟ್ ಟೈಮ್ ಯಾರು ತೆಗೆದುಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಯುವರ್ ಪ್ರಾಪರ್ಟೀಸ್ ಅಂದರೆ ಉಜ್ವಲ್ ಪ್ರಭು ಹಾಗೇನೆ ಅವರ ತಂಡ ಫೆಬ್ರವರಿ 25ನೇ ತಾರೀಕಿನಂದು ಶ್ರೀಮಾ ಹೈಟ್ಸ್ ಇದರ ಗುದ್ದಲಿ ಪೂಜೆ ಅಂದರೆ ಭೂಮಿ ಪೂಜೆ ಕಾರ್ಯಕ್ರಮ ಎಲ್ಲ ನಡೆದಿದೆ. ಸೊ ಹೇಗೆಲ್ಲ ಇರಲಿಕ್ಕಿದೆ ಈ 14 ಅಂತಸ್ತಿನ ಒಂದು ಬಹು ಸುಂದರವಾಗಿರುವಂಥ ಶ್ರೀಮಾ ಹೈಟ್ಸ್ ಅಂತೇಳಿ ನೀವು ನೋಡ್ಬೋದು. ಈ ರೀತಿ ನಮ್ಮ ಪುತ್ತೂರಿನಲ್ಲಿ ತಲೆ ಎತ್ತಿ ನಿಲ್ಲಕ್ಕಿದೆ. ಸೊ ಅದರದ್ದೇ ಭೂಮಿ ಪೂಜೆ ಆಗಿರ್ತಕ್ಕಂಥದ್ದು. ಇದರ ಒಳಭಾಗದಲ್ಲಿರ್ತಕ್ಕಂಥ ಲಕ್ಸುರಿಯಸ್ ಆಗಿರುವಂತಹ ಒಂದು ಕಟ್ಟಡಗಳು, ಬೇರೆ ಬೇರೆ ನಮ್ಮ ಪುತ್ತೂರಿನಲ್ಲಿ ಕಾಣ ಸಿಗದಿರತಕ್ಕಂತಹ ವಿಚಾರಗಳು ಈ ಒಂದು ಶ್ರೀಮಾ ಹೈಟ್ಸ್ನಲ್ಲಿ ಇರಲಿಕ್ಕಿದೆ. ನೋಡಿ, ಒಂದು ಕಡೆಯಲ್ಲಿ ಕ್ಲಬ್ ಹೌಸ್ ಇದೆ, ಹಾಗೆಯೇ ಪ್ಲೇ ಏರಿಯಾ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಪಾರ್ಟಿ ಲಾನ್ ಇದೆ, ಹಾಗೆಯೇ ಎಂಟ್ರೆನ್ಸ್ ಈ ಕಡೆಯಿಂದ ಇರಲಿಕ್ಕಿದೆ. ನೋಡಿ, ಈ ಕಡೆಯಿಂದ ಎಂಟ್ರೆನ್ಸ್ ಕೊಡ್ತಾ ಇದ್ದಾರೆ. ಹಾಗೆಯೇ ವಿಶೇಷವಾದ ಪಾರ್ಕಿಂಗ್ ವ್ಯವಸ್ಥೆ. ಇಂತಹ ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಶ್ರೀಮಾ ಹೈಟ್ಸ್ಗೆ ನಿಮ್ಮೆಲ್ಲರ ಸಹಕಾರ ಇದ್ದೇ ಇರುತ್ತೆ. ಸೊ ನಿಮಗೂ ಕೂಡ ಅವಕಾಶ ಸಿಕ್ಕಿದಲ್ಲಿ ಇದರಲ್ಲೂ ಕೂಡ ನಿಮಗೆ ಬೇಕಾಗಿರುವಂಥ ಫ್ಲ್ಯಾಟನ್ನು ಪರ್ಚೇಸ್ ಮಾಡಬೇಕು ಅಂತೇಳಿ ಇದ್ದಲ್ಲಿ ಖಂಡಿತವಾಗ್ಲೂ ಯುವರ್ ಪ್ರಾಪರ್ಟೀಸನ್ನು ನೀವು ಕಾಂಟ್ಯಾಕ್ಟ್ ಆಗಿಕೊಳ್ಬೋದು. ಸೊ ಇದರ ಮುಖ್ಯಸ್ಥರಾಗಿರುವಂತಹ ಉಜ್ವಲ್ ಪ್ರಭು ಅವರು ಏನು ಹೇಳ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಪುತ್ತೂರಿನ ಬದಲಾವಣೆಗೆ ಒಂದು ಹೊಸ ಹರಿಕಾರರಾಗಿ ನಮ್ಮ ಉಜ್ವಲ್ ಪ್ರಭು ಆಗಿನ ಅವರ ತಂಡ ಇದೆ. ಇವತ್ತು ಏನು ಶ್ರೀಮಾ ಹೈಟ್ಸ್ ಅನ್ನೋದರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡ ಬಳಿಕ ನೀವು ಕೂಡ ಶ್ರೀಮಾ ಹೈಟ್ಸಿನ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಕಣ್ಣನ್ನು ಈ ಕಡೆ ಹೊರಳಿಸ್ತೀರಿ. ನಮಸ್ತೆ ನಿಮಗೆ, ಹಾಗೆಯೇ ಕಂಗ್ರ್ಯಾಚುಲೇಷನ್ಸ್. ಧನ್ಯವಾದ. ನಮ್ಮ ಶ್ರೀಮಾದ ಬೇರೆ ಬೇರೆ ಪ್ರಾಜೆಕ್ಟ್ಗಳು ನಡೀತಾ ಇದೆ, ಬಟ್ ಶ್ರೀಮಾ ಹೈಟ್ಸ್ ಅಂದ್ರೆ ಏನೋ ಸ್ಪೆಷಾಲಿಟಿ ಇದೆ ಅಂತೆ, ಪುತ್ತೂರಿನಲ್ಲೇ ದೊಡ್ಡ ಕಟ್ಟಡ ಅಂತ ಹೇಳ್ತಾ ಇದ್ದೀರಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ. ನೋಡಿ ವಿಖ್ಯಾತ್, ನಾವು ಮೊದಲಿಗೆ ಇವತ್ತಿನ ಈ ನಮ್ಮ ಶ್ರೀಮಾ ಹೈಟ್ಸ್ನ ಈ ಶುಭ ಸಂದರ್ಭದಲ್ಲಿ ಇವತ್ತು ನಾವು ಭೂಮಿ ಪೂಜೆ ನೆರವೇರಿಸಿದ್ದೇವೆ. ನಮ್ಮ ಪಾರ್ಥ ಸ್ಮರಣೀಯರಾದಂಥ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರ ಮಾರ್ಗದರ್ಶನದಲ್ಲಿ, ಅವರ ನೇತೃತ್ವದಲ್ಲಿ ಇದನ್ನು ನಾವು ಇವತ್ತು ಭೂಮಿ ಪೂಜೆ ನಾವು ನೆರವೇರಿಸಿದ್ದೇವೆ ಮತ್ತು ಗುರು ಹಿರಿಯರ ಸಮ್ಮುಖದಲ್ಲಿ. ನೋಡಿ, ನಾವು ಹೇಳ್ತಿರೋದು ನಮಗೆ ಇದೆಲ್ಲ ಇಷ್ಟು ಮಾಡಲಿಕ್ಕೆ ಕಾರಣವೇ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ, ಜನಗಳ ಪ್ರೀತಿ, ಗ್ರಾಹಕರ ಪ್ರೀತಿ. ನಾವು ಹೇಳುವಂಥದ್ದು ಇವತ್ತು ಹೊಸ ಒಂದು ನಾವು ಪ್ರಯೋಗ ಮಾಡಬೇಕು. ಪುತ್ತೂರಿಗೆ ಒಂದು ಅತ್ಯಾಧುನಿಕವಾದಂಥ ಒಂದು ಶೈಲಿಯಲ್ಲಿ ಒಂದು ಕಟ್ಟಡ ಕಟ್ಟಬೇಕಂತೇಳಿ ನಮಗೆ ಮೊದಲೇ ಯೋಚನೆ ಇತ್ತು. ಅದಕ್ಕೆ ಸರಿಯಾಗಿ ನಾವು ಈ ಜಾಗವನ್ನು ಖರೀದಿ ಮಾಡಿಕೊಂಡೆವು. ಅದಕ್ಕೋಸ್ಕರ ಒಂದು ವ್ಯವಸ್ಥಿತ ರೀತಿಯಲ್ಲಿ, ಅಂದರೆ ಇದೊಂದು 14 ಫ್ಲೋರ್ನ ಕಟ್ಟಡ. ಇದು ಪುತ್ತೂರಿಗೆ ಪ್ರಥಮ ಬಾರಿ ಅಂತ ಹೇಳ್ಬೋದು. ಇದಕ್ಕೆ ನಿಮಗೆ ಅಪ್ರೂವಲ್ ಆಗಲಿ, ನಿಮಗೆ ಗೌರ್ಮೆಂಟ್ ತರದಿಂದಾಗಲಿ, ಮತ್ತು ನಿಮ್ಮ ಫೈರ್ ಆ್ಯಂಡ್ ಸೇಫ್ಟಿ ಆಗಲಿ, ಎಲ್ಲ ರೀತಿಯಲ್ಲಿ ನಾವು ಅದಕ್ಕೆ ಅನುಮೋದನೆ ಪಡೆದುಕೊಂಡು ರೇರಾ ಪ್ರಾಧಿಕಾರ ನೋಂದಣಿ ಮಾಡಿಕೊಂಡು ಇವತ್ತು ಈ 14 ಫ್ಲೋರನ್ನು ಪುತ್ತೂರಿಗೆ ನಾವು ಪರಿಚಯಿಸಲಿದ್ದೇವೆ. ಇದರಲ್ಲಿ ಅಂತ ಹೇಳಿದರೆ ಒಬ್ಬ ವ್ಯಕ್ತಿಗೆ ಒಂದು ಲಕ್ಸುರಿಯಸ್ ಲೈಫ್, ಈಗ ಗೊತ್ತಿರ್ಬೋದು ಅತ್ಯಾಧುನಿಕ ಯುಗದಲ್ಲಿ ಒಂದು ಮನುಷ್ಯ ಎಲ್ಲ ಆರಾಮ ಜೀವನದಲ್ಲಿ ಇರಬೇಕು ಅಂತೆಲ್ಲ ಆಸೆ ಇರ್ತದೆ. ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ರೇಟಲ್ಲಿ ಕೂಡ ನಾವು ಕಾಂಪ್ರಮೈಸ್ ಇಲ್ಲ. ಎಲ್ಲರೂ ನಮಗೆ ಸಮಾನ, ಗ್ರಾಹಕರು ಎಲ್ಲ ಸಮಾನರು. ಹಾಗಂತೇಳಿ ಇದೊಂದು 14 ಫ್ಲೋರಲ್ಲಿ, ಒಂದು ಫ್ಲೋರಲ್ಲಿ 4 ಮನೆ, ಅಂದ್ರೆ ಟೋಟಲ್ 52ನ ಸಮುಚ್ಚಯ ಇದು ಈ ಬಿಲ್ಡಿಂಗ್. ಇದರಲ್ಲಿ ಎಲ್ಲ ವ್ಯವಸ್ಥೆಯನ್ನು, ಸ್ವಿಮ್ಮಿಂಗ್ ಪೂಲ್ ಆಗಲಿ, ಮತ್ತು ಭದ್ರತಾ ದೃಷ್ಟಿಯಿಂದಾಗಲಿ, ಸೆಕ್ಯೂರಿಟಿ ಸಿಸ್ಟಮ್ ಆಗಲಿ, ಮತ್ತು ವಾಸ್ತು ಯೋಗ್ಯವಾಗಿ ಇದನ್ನು ನಾವು ಕಟ್ಟಿದ್ದೇವೆ. ಇದರ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಅನ್ನು ನಿಮಗೆ ಗೊತ್ತಿರ್ಬೋದು, ಪುತ್ತೂರಿನಲ್ಲಿ ಒಂದು ಹೆಸರಾಂತ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಹೇಳಿದ್ರೆ EPK ನಾಯರ್ ಅಂತ ಹೇಳುವಂಥದ್ದು, ಅವರ ಮಗ ಸೂರಜ್ ನಾಯರ್ ಅಂತೇಳಿ ಅವರಿಗೆ ನಾವು ವಹಿಸ್ಕೊಂಡಿದ್ದೇವೆ. ಈ ಪ್ರಾಜೆಕ್ಟ್ ಟೋಟಲ್ 3 ವರ್ಷ ಟೈಮಲ್ಲಿ ಇದು ಕಂಪ್ಲೀಟ್ ಆಗಲಿದೆ. ಉಜ್ವಲ್ ಪ್ರಭು ಅಥವಾ ಯುವರ್ ಪ್ರಾಪರ್ಟಿ ಏನಾದರೂ ಒಂದು ಹೊಸ ಪ್ರಾಜೆಕ್ಟ್ ಅನ್ನು ಕೈಗೆತ್ತಿಕೊಂಡಿತು ಅಂತ ಹೇಳಿದ್ರೆ ಅದಕ್ಕೆ ಪ್ರಚಾರದ ಅವಶ್ಯಕತೆ ತುಂಬಾ ಕಡಿಮೆ ಇದೆ. ಯಾಕಂತ ಹೇಳಿದ್ರೆ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ಅದು ಮೊದಲಿಗೆ ಬುಕ್ ಆಗಿರುತ್ತೆ. ಸೊ ಇದರಲ್ಲಿ ನಮ್ಮ ಗ್ರಾಹಕರಿಗೆ ಕೂಡ
ಅಂತಹ ಅಷ್ಟು ದೊಡ್ಡ ಬಿಲ್ಡಿಂಗ್ ನಲ್ಲಿ ಅವರಿಗೆ ಅವಕಾಶಗಳು ಇದೆಯಾ ಏನಾದರೂ ಮನೆಗಳನ್ನ ಪಡ್ಕೊಳ್ಳೋದಕ್ಕೆ ಅಂತ? ವಿಖ್ಯಾತ್ ನೋಡಿ, ಇದು ನೋಡಿ ಗ್ರಾಹಕರಿಗೆ ಅವಶ್ಯಕತೆ ಇದ್ರೆ ಅಂತ ಹೇಳಿದ್ರೆ ಖಂಡಿತವಾಗಿದೆ. ಇದು ನಾವೊಂದು ಟೀಮ್ ಮಾಡಿ ನಮ್ಮ ಒಂದು 10-15 ತಂಡ ಇದೆ, ಅವರ ರೆಫರೆನ್ಸ್ ಅಲ್ಲಿ ಆಲ್ಮೋಸ್ಟ್ ಇದು ಬುಕ್ ಆಗಿದೆ. ನಾವು ಅದರ ನಂತರ ನಾವು ಹೊರಡ್ತಿರೋದು ಗೋಸ್ಕರ ನಮ್ಮ ಒಂದು ಕಮ್ಯುನಿಟಿ ಆಧಾರದಲ್ಲಿ ಅಂತ ಹೇಳಿದ್ರೆ ನಮ್ಮ ಒಂದು ಪರಿಚಯದಲ್ಲಿ ಈಗ ನೋಡಿರ್ಬೋದು ಇಲ್ಲಿ ಬಂದವರೆಲ್ಲ ಅವರ ಸಂಬಂಧವರು ಆಲ್ಮೋಸ್ಟ್ ಬುಕ್ ಆಗಿರ್ತದೆ. 2-3-4-5 ಫ್ಲಾಟ್ ಇರ್ತದೆ. ಬಟ್ ನಾವು ಅದನ್ನ ಲಾಸ್ಟ್ ತನಕ ನಾವು ಇಟ್ಕೊಳ್ತೇವೆ. ನಮ್ಮ ಗುರ್ತದಲ್ಲಿ ಇದನ್ನ ನಾವು ಪ್ರಮೋಷನ್ ಮಾಡಿದ್ದೇವೆ ಹೊರತು ನಾವು ಯಾವುದೇ ಮಾರ್ಕೆಟಿಂಗ್ ನಾವು ಮಾಡಲಿಲ್ಲ. ಒಂದಷ್ಟು ಸಂಪಾದನೆಯಲ್ಲಿ ಒಂದಷ್ಟು ಸ್ವಲ್ಪ ಸಮಾಜಕ್ಕೆ ನಾವು ಕೊಡ್ತಿದ್ದೇವೆ. ಅದು ಯಾವುದೇ ಮಾರ್ಕೆಟಿಂಗ್ ಗೋಸ್ಕರ ಅಲ್ಲ. ನಾನು ನಿಮ್ಗೆ ಮೊದಲು ಹೇಳಿದ್ದೇನೆ, ಎಡಗೈಲಿ ಬಲಗೈಲಿ ಕೊಟ್ಟ ಎಡಗೈಲಿ ಗೊತ್ತಾಗಬಾರಂತ ಆಸೆಯಲ್ಲಿ ಈಗ ನೀವು ಒಂದು ಹೊಸ ಒಂದು ವಿಜಯ ರಿಯಾಲಿಟಿ ಅಂತ ಹೇಳಿ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಸೊ ನಮ್ಮಿಂದ ಅದಕ್ಕೆ ಆಗುವ ಪ್ರಯತ್ನಗಳು, ನಮ್ಮಿಂದ ಆಗುವಂತ ನೀವು ಮತ್ತೊಬ್ಬರನ್ನು ನಾವು ಬೆಳೆಸುವಂತ ಗುಣ ಇದ್ರೆ ನಾವು ಬೆಳಿತೇವೆ, ನೀವು ಬೆಳಿತೇವೆ. ನಮ್ಮ ಸಂಪಾದನೆ ಒಂದಷ್ಟು ಲಾಭವನ್ನು ಅಂದ್ರೆ ನಮಗೆ ಒಂದು 100 ರೂಪಾಯಿ ಸಿಕ್ಕಿದ್ರೆ 40 ರೂಪಾಯಿ ನಮಗೆ, 60 ರೂಪಾಯಿ ಸಮಾಜಕ್ಕೆ ನಾವು ಕೊಡ್ತಾ ಒಟ್ಟಿಗಿರುವನ್ನು ಬೆಳೆಸುತ್ತಾ ಈ ನಮ್ಮ ಇಷ್ಟು ಲೇಔಟ್ ಮಾಡ್ಲಿಕ್ಕೂ ಈ ಒಂದು ಸಮುಚ್ಚಯ ಮಾಡ್ಲಿಕ್ಕೂ ಕಾರಣ ಆಯ್ತು ಅಂತ ಹೇಳ್ತೇನೆ. ಓಕೆ, ಮತ್ತೊಂದು ನಾನು ಇವಾಗ ಇದರಲ್ಲಿ ಕೇಳೋದಂದ್ರೆ ಸಾಮಾಜಿಕವಾಗಿ ತೊಡಗಿಸಿಕೊಳ್ತೀರಿ ಅಂತ ಹೇಳೋದಕ್ಕೆ ರೀಸೆಂಟ್ಲಿ ನಾನು ನೋಡಿರುವಂತೆ ಒಂದು ಪಕ್ಷಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಯುವರ್ ಪ್ರಾಪರ್ಟೀಸ್ ಮೂಲಕ ಮಾಡಿದ್ದೀರಿ ಅಂತ. ಸೊ ಅದರ ಬಗ್ಗೆ ಹೇಳೋದಿದ್ರೆ, ಯಾಕಂತ ಹೇಳಿದ್ರೆ ಪಕ್ಷಿಗಳು ಅದರಷ್ಟಕ್ಕೆ ಇರ್ತದೆ, ನಾವು ಯಾಕೆ ಅದಕ್ಕೆ ತಲೆಗೆಡಿಸ್ಕೊಳ್ಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ತಾರೆ. ಬಟ್ ನಿಮ್ಮ ಒಂದು ಆಲೋಚನೆಯನ್ನು ನಾನು ತುಂಬ ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕು. ಪತ್ರಿಕೆಯಲ್ಲಿ ನಾನು ನೋಡಿದೆ, ಏನಾದ್ರ ವಿಷಯ ನೋಡಿ. ನಾನು ಹೇಳುವಂಥದ್ದು ವಿಖ್ಯಾತ್, ನಾನು ಹೇಳುವಂಥದ್ದು ನಮಗೆ ಒಂದು ನಾವು ಅದನ್ನು ಇಂಟೆನ್ಷನ್ಲಿ ಮಾಡಿದಂತಲ್ಲ, ಬಟ್ ನಮಗೆ ಅದೊಂದು ಮಾಡುವಂಥ ಒಂದು ಯೋಗ ಸಿಕ್ಕಿತ್ತು. ಯಾಕಂದ್ರೆ ನಮ್ಮಲ್ಲಿ ಇಂಜಿನಿಯರ್ ಪ್ರಮೋದ್ ಅಂತ ಹೇಳುವವರು ನನ್ನ ಗೆಳೆಯರಿಗೆ ಫೋನ್ ಮಾಡಿದ್ರು, ಹೀಗೆ ಒಂದು ಮಾಡಬೇಕಂತೆ ಪಕ್ಷಿಗಳಿಗೆ ಅಂತೇಳಿ. ನಿಮ್ಗೆ ಗೊತ್ತಿರ್ಬೋದು, ಪಕ್ಷಿಗಳು ಒಂದು ಪರಿಸರದ ಅವಿಭಾಜ್ಯ. ನಾವು ಪಕ್ಷಿಗಳಿಗೆ ನಾವು ತಿಂತೇವೆ, ನಾವು ಪಕ್ಷಿಗಳಿಗೆ ಆಹಾರ. ಅದಕ್ಕೆ ಈಗ ನಿಮ್ಗೆ ಗೊತ್ತಿರ್ಬೋದು, ಒಂದೇ ಒಂದು ಗುಬ್ಬಚ್ಚಿಗಳು ಕಾಣುದಿಲ್ಲ. ಯಾಕಂದ್ರೆ ರೇಡಿಯೇಷನ್ ಇಂದಾಗಿ, ಈ ಯುಗದಲ್ಲಿ ರೇಡಿಯೇಷನ್ ಇಂದಾಗಿ ಯಾವುದೇ ಕಾಣುದಿಲ್ಲ. ನಿನ್ನೆ ಒಬ್ರು ಹೇಳಿದ್ರು, ಕಾಗೆಯನ್ನು ನೀವು ಉಪ್ಪಿನಂಗಡಿ ದೇವಸ್ಥಾನ ನೋಡಿದಿರಾ ಅಂತೇಳಿ. ಕಾಗೆ ಕೂಡ ಕಮ್ಮಿ ಆಗಿದೆ ಇವತ್ತಿನ ಕಾಲದಲ್ಲಿ. ನಾವು ಶನಿಯನ್ನು ಆರಾಧನೆ ಮಾಡುವಂತ ಇದ್ರೆ ನಾವು ಕಾಗೆಗೆ ನಾವು ಬಳಸ್ತೇವೆ. ಕಾಗೆ ನಮ್ಮ ಪ್ರಧಾನ. ನೋಡಿ, ಇವತ್ತಿನ ಕಾಲದಲ್ಲಿ ರೇಡಿಯೇಷನ್ ಎಲ್ಲ ಆಗಿ ಪಕ್ಷಿಗಳು ನಾಶ ಆಗುವ ಸಂದರ್ಭದಲ್ಲಿ ನಮಗೊಂದು ಬಂದಂಥದ್ದು ಭಾಗ್ಯ. ನಾವು ಅದಕ್ಕೆ ನಾವು ಆಹಾರ ಕೊಟ್ರೆ ಅದರಲ್ಲಿ ನಮಗೆ ದೇವರ ಆಶೀರ್ವಾದ ಇರ್ತದೆ. ಅದೊಂದು ಮೂಕ ಪ್ರಾಣಿ, ಮೂಕ ಪಕ್ಷಿಗಳು, ಬಾಯಿ ಬರುವುದಿಲ್ಲ. ನಾವು ಅದಕ್ಕೆ ನಮಗೊಂದು ಅವಕಾಶ ಸಿಕ್ಕಿತ್ತು, ಅದಕ್ಕೋಸ್ಕರ ನಾವು ಮಾಡುವ ಅಂತ ಹೇಳಿದೆವು. ಮತ್ತೆ ಇದು ಯಾವುದೇ ಉದ್ದೇಶಕ್ಕೋಸ್ಕರ ಅಲ್ಲ, ನಮ್ಮ ಉದ್ದೇಶ ಸ್ಪಷ್ಟ, ಸಮಾಜ ಸೇವೆ ಅಂತ ಹೇಳಿದ್ರೆ ನಾವು ಅದು. ಬಟ್ ಯಾರ ಪೇಪರ್ಲ್ಲಿ ಹಾಕಿದ್ದಾರೆ. ಬಟ್ ಅದಕ್ಕೆ ಅದು ಕಾರಣಕರ್ತರಾದವರು ನಮ್ಮ ಒಂದು ಆತ್ಮೀಯರು, ಪ್ರಮೋದ್ ಅಂತೇಳಿ ಇಂಜಿನಿಯರ್, ಸರ್ವೇಯರ್. ಮತ್ತೆ ಅದರದ್ದು ನಮಗೆ ಅದಕ್ಕೆ ಸಪೋರ್ಟ್ ಆಗಿ ನಿಂತವರು ಪುತ್ತೂರಿನ ಆಯುಕ್ತರು ಆದಂಥ ಸ್ಟೆಲ್ಲಾ ವರ್ಗೀಸ್ AC ಮೇಡಮ್ ಅವರು. ಸೊ ಎಲ್ಲರೂ ಸೇರಿಕೊಂಡು, ನಾವೇಂತ ಹೇಳಿದ್ರೆ ನಮ್ಮಿಂದ ಒಪ್ಪಂದ ಮಾಡುವಂಥ ಕಾರ್ಯ ಅಲ್ಲ, ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಮಾಡಿಕೊಂಡು ಹೋಗುವಂಥ ನಮ್ದು ಗುಣ. ನಾವು ಮತ್ತೆ ಯಾವುದೇ ಅಪಪ್ರಚಾರ ಆಗಲಿ, ನಿಮ್ಗೆ ಗೊತ್ತಿರ್ಬೋದು, ಅಪಪ್ರಚಾರಕ್ಕೆ ನಿಮ್ಗೆ ಸೇಳುವಂತಷ್ಟೇ. ನೀವೊಂದು ಮಾಡುವಾಗ, ನೀವೊಂದು ದಾರಿಯಲ್ಲಿ ಮೇಲೆ ಹೋಗುವಾಗ ನಿಮಗೆ ಸಹಜಗಳು, ಅಪಪ್ರಚಾರಗಳು, ಅವಮಾನಗಳು ಬರ್ತದೆ. ಅದಕ್ಕೆ ನೀವು ಯಾವುದಕ್ಕೆ ಹೆದರಬಾರದು. ನೀವು ವಿಜಯ ರಿಯಾಲಿಟಿಯಿಂದ ಮಾಡಿದಿರಿ, ನಮ್ಮಿಂದ ಆಗುವಂಥ ಪ್ರಯತ್ನ ಎಂತ ಆಗ್ಬೇಕಂತ ಪ್ರಯತ್ನ ನಾವು ಮಾಡ್ತೇವೆ, ನಿಮ್ಮನ್ನು ಬೆಳೆಸುವಂತ. ಬಟ್ ಎಂತ ಹೇಳಿದ್ರೆ ಫಾಲೋ ಅಪ್ ಮುಖ್ಯ. ಅಂದ್ರೆ ಯಾವುದೇ ಒಂದು ಕ್ಷಣದಲ್ಲಿ ಸಹ ಒಂದೊಂದು ನಿಮಿಷಕ್ಕೆ ಫಾಲೋ ಅಪ್ ಇರಬೇಕು. ಫಾಲೋ ಅಪ್ ಇದ್ರೆ ಮಾತ್ರ ನೀವು ಮೇಲೆ ಹೋಗ್ತೀವಿ, ನಾವು ಮೇಲೆ ಹೋಗ್ತೇವೆ. ಹೌದು, ನಾನು ನಿಮಗೆ ಹೇಳುವಂಥದ್ದು, ನಿಮ್ಮ ಈ ಸಂಸ್ಥೆ ಇನ್ನೊಂದು ಹೊಸತ್ತು ವೆಂಚರಿಗೆ ನಾನು ನಿಮಗೆ ಶುಭ ಹಾರೈಸ್ತೇನೆ. ಓಕೆ, ತುಂಬ ಧನ್ಯವಾದ ನಿಮಗೆ. ಸೊ ಏನೇ ನಾನು ಪ್ರಾರಂಭ ಮಾಡಿದ್ರು ಕೂಡ ಮೊದಲ ಸಪೋರ್ಟ್ ಕೊಟ್ಟಿರ್ತಕ್ಕಂತಹದ್ದೇ ಸನ್ಮಾನ್ಯ ಉಜ್ವಲ ಪ್ರಭಾ ಅವರು. ಅದಕ್ಕೂ ನಿಮಗೆ ಧನ್ಯವಾದ ಸಲ್ಲಿಕೆಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಅವತ್ತು ನಮ್ಮ ಶ್ರೀಮತ್ ಥೀಮ್ ಪಾರ್ಕಲ್ಲಿ ನೋಡಿರ್ಬೋದು, ಅಲ್ಲಿರುವಂಥ ಒಂದು ದೈವಿಕವಾಗಿರುವಂಥ ಶಕ್ತಿಯನ್ನು ಪ್ರಾರಂಭ ಮಾಡುವಾಗ ಆ ದೇವರು ನಿಮ್ಮನ್ನು ಕರೆಸಿಕೊಂಡ್ರು ಅಂತ. ಇವಾಗ ಪಕ್ಷಿಗಳಿಗೆ ಕೂಡ ಅದರ ಒಂದು ಬೆಳವಣಿಗೆ, ಅದರ ಒಂದು ಉಳಿಕೆಗೆ ಬೇಕಾಗಿರುವಂಥ ಕಾರ್ಯವನ್ನು ಕೂಡ ದೇವರು ನಿಮ್ಮ ಮುಖಾಂತರ ಮಾಡಿಸಿರ್ಬೋದು ಅಂತ ನಾನು ಕೇಳಿಕೊಳ್ತೇನೆ. ಸೊ ಹಾಗೆ ನಮ್ಮ ಶ್ರೀಮಾ ಹೈಟ್ಸ್ ಏನಿದೆ, ಒಂದು ಎತ್ತರ ಅಂತ ಹೇಳುವಂಥದ್ದೇ ಹೆಸರು ಇಟ್ಟಿದ್ದೀರಿ. ಇನ್ನಷ್ಟು ಎತ್ತರಕ್ಕೆ ಯುವರ್ ಪ್ರಾಪರ್ಟಿ ಬೆಳೀಲಿ. ಹಾಗೆ ನಿಮಗೆ ಎಲ್ಲ ದೇವಿಕ ಶಕ್ತಿಗಳ ಆಶೀರ್ವಾದ ಇರಲಿ ಅಂತ ಕೇಳಿಕೊಳ್ತಾ ಇಷ್ಟೊತ್ತು ಮಾಹಿತಿ ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.